ಇಂದಿನ ಕಾರ್ಯಕ್ರಮದ ನಮ್ಮೆಲ್ಲ ಶ್ರೋತೃಗಳಿಗೆ ಸ್ವಾಗತ. ಅನೇಕ ದಿಗ್ಗಜರನ್ನು, ಅನೇಕ ಸಾಧಕರನ್ನು ನಾವು ಭೇಟಿ ಮಾಡ್ತಿರ್ತೀವಿ. ಭೇಟಿ ಮಾಡೋಕ್ಕಾಗಿಲ್ಲ ಅಂತಂದರೆ ಆಕಾಶವಾಣಿ ಮೂಲಕವಾಗಿ ಅಥವಾ ದೂರದರ್ಶನ ಮೂಲಕವಾಗಲಿ ಅಥವಾ ಪತ್ರಿಕೆಗಳ ಮೂಲಕವಾಗಲಿ ಅವರ ಒಂದು ಸಾಧನೆಯನ್ನು ನೋಡ್ತೀವಿ. ಇವತ್ತು ನಮ್ಮ ಸುದೈವ ನಮ್ಮ ಜೊತೆಗಿದ್ದಾರೆ HR ಗೋಪಾಲಕೃಷ್ಣ ಅವರು. ಕ್ರಿಕೆಟ್ ಅಂತಂದಾಗ ನಾವು ಆಟಗಾರರ ಕಡೆ ಗಮನ ಕೊಟ್ಟಿರ್ತೀವಿ. ಆದರೆ ಆಟಗಾರರು ಮಾಡಿದಂಥ ಸಾಧನೆಯನ್ನು ನೋಡಬೇಕಂದ್ರೆ ಅವರು ಎಷ್ಟು ಸ್ಕೋರ್ ಮಾಡಿದರು, ಎಷ್ಟು 4 ಹೊಡೆದ್ರು, ತಮ್ಮ ಹಿಂದಿನ ದಿನಗಳಲ್ಲಿ ಏನೇನು ಸಾಧನೆ ಇತ್ತು ಎಲ್ಲವನ್ನೂ ಕೂಡ ಸ್ಕೋರರ್ ಅಥವಾ ಸ್ಟ್ಯಾಟಿಸ್ಟಿಷಿಯನ್ ಅಂತಂತೀವಲ್ಲ, ಅಂಕಿ ಸಂಖ್ಯೆಗಳನ್ನು ಹೇಳೋರು, ಅವರು ಬಹಳ ಮುಖ್ಯ ಆಗ್ತಾರೆ. ಅವರಿಂದನೇ ಈ ಕ್ರಿಕೆಟ್ ಕಾಮೆಂಟ್ರಿ ಅಂತ ಅನ್ನೋದು ತುಂಬ ಉದ್ದಕ್ಕೆ ನೈಸಾಗಿ ರಸವತ್ತಾಗಿ ಓಡ್ತಾ ಇರ್ತದೆ. ಅಂದರೆ ದಾಖಲೆ ಇಲ್ಲದೇ ಏನು ಹೇಳೋಕ್ಕಾಗಲ್ಲ. ಅಂಥ ಒಬ್ಬ ಧೀಮಂತ ವ್ಯಕ್ತಿ, ಒಬ್ಬ ಸಾಧನೆ ಮಾಡಿದಂತಹ ಒಬ್ಬ ಸಾಧಕ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ. ಹಿರೇಸಾವೆ ರಾಮಸ್ವಾಮಿ ಗೋಪಾಲಕೃಷ್ಣ ಅವರೇ, ನಿಮಗೆ ನಮಸ್ಕಾರ. ನಮಸ್ಕಾರ ಸರ್. ತಾವು ಇಂಥ ಒಂದು ಕ್ರಿಕೆಟ್ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿದ್ದು ಭಾಳ ಒಂದು ವಿಶೇಷವಾದ ಘಟನೆ ಆಗಿರ್ಬೋದು. ತಾವು ಇಂಜಿನಿಯರಿಂಗ್ ಪದವೀಧರರು. ಈ ಕ್ರಿಕೆಟು ಯಾವಾಗಿಂದ ಶುರು ಆಯಿತು ನಿಮಗೆ? ಅಂದರೆ ಕ್ರಿಕೆಟಿನ ಒಂದು ಹುಚ್ಚು ಫಸ್ಟು, ಆಮೇಲೆ ನೀವು ಸ್ಕೋರರ್ ಆಗಿದ್ದೀರಿ. ಹೇಗೆ ಶುರು ಆಯಿತು ಸರ್? ಬಾಲ್ಯನೇ ಹುಚ್ಚು. 1953 ನಾವು ಜನವರಿ 1 ನಮ್ಮ ತಾಯಿ ತೀರ್ಕೊಂಡ್ಮೇಲೆ, ಶಿವಮೊಗ್ಗದಲ್ಲಿ ತೀರ್ಕೊಂಡ್ಮೇಲೆ ನಾನು ಬೆಂಗಳೂರು ಕರ್ಕೊಂಡ್ಬಂದರು ನಮ್ಮ ತಾತ ಅಜ್ಜಿ. ಅವ್ರ ಜೊತೆಲಿ ಬೆಳೆದೆ. ರತ್ನವಿಲಾಸ್ ರೋಡಲ್ಲಿ ವಾಸ. ಅಲ್ಲಿ ನಮ್ಮ ಮನೆ ಹತ್ತಿರ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತಿದ್ರು. ಅವ್ರ ಮಕ್ಕಳೆಲ್ಲ ನನ್ನ ಸಹಪಾಠಿಗಳು, ನನ್ನ ಊರಿಗೆಯವರು. ಅವರೆಲ್ಲ ರಸ್ತೆಯಲ್ಲಿ ಕ್ರಿಕೆಟರು. ಅದನ್ನ ಹುಚ್ಚು ಬಂತು. ರಸ್ತೆ ಅಲ್ಲೇ, ಯಾಕಂದ್ರೆ ಅವರಿಗೆ ಮೈದಾನಕ್ಕೆ ಹೋಗೋಕ್ಕಾಗಲ್ಲ. ಹೌದು. ಇನ್ನೊಂದು, ನಮ್ಮ ತಾತ ಕೃಷ್ಣಪ್ಪ ಅಂತ, ಅವ್ರಿಗೂ ಕ್ರಿಕೆಟ್ ಭಾಳ ಹುಚ್ಚು. ರೇಡಿಯೋ ಇರ್ತಾ ಇರಲಿಲ್ಲ. ನನ್ನ ಪಕ್ಕದ ಮನೆಗೋ ಅಥವಾ ಎದುರುಗಡೆ ಮನೆಗೋ ಹೋಗಿ ಸ್ಕೋರ್ ಕೇಳ್ಕೊಂಬರೋದು. ಸ್ಕೋರ್ ಕೇಳಿದ್ರೆ 82ಕ್ಕೆ 4 ಅಂದ್ರೆ ತೃಪ್ತಿ ಇಲ್ಲ. ಔಟ್ ಆಗಿರೋ ಬ್ಯಾಟ್ಸ್ಮನ್ ಎಷ್ಟು, ನಾಟ್ ಔಟ್ ಬ್ಯಾಟ್ಸ್ಮನ್ ಎಷ್ಟು, ಬೌಲರ್ ಎಷ್ಟು ವಿಕೆಟ್ ತೊಗೊಂಡು ನೀವೆಲ್ಲ ಹೇಳೋಕ್ಕಾಯಿತು. ಬಹುಶಃ ಆ ಇನ್ಸ್ಟಿಂಕ್ಟ್ನಲ್ಲಿ ಅಂಕಿಅಂಶ ಕಡೆ ಒಲವು. ತಾತನವರ ಒಂದು ಕುತೂಹಲದ ಸ್ವಭಾವ ಅಂದರೆ, ಒಂದು ಮಾಹಿತಿಯನ್ನು ತಗೋಬೇಕಂತಂದಾಗ ಅದರ ಸಂಪೂರ್ಣವಾಗಿ ಅದರ ಹಿಂದೆ ಆಚೆ ಈಚೆ ಏನಿದೆ ಅಂತ ಅನ್ನೋದನ್ನು ತಿಳಿಯುವಂಥ ತವಕ ಅವರಿಗೆ. ಅಂಥದ್ದು ಸ್ವಭಾವ ನೀವು ಗಮನಿಸ್ತಾ ಇದ್ರಿ, ನೋಡಿದ್ರಿ, ತುಂಬ ಚೆನ್ನಾಗಿದೆಯಲ್ಲ ಅಂತ ನಿಮ್ಗೆ ಅನಿಸ್ತಾವಾಗ. ಅದು ಒಂದು ಕಾರಣ. ಇನ್ನೊಂದು, ಶ್ರೀನಿವಾಸ ಮೂರ್ತಿಗಳ ಅಣ್ಣನ ಮಗ ನಿರಂಜನ್ ರಾಮ್ ಅಂತಿದ್ದ. ಇದನ್ನು ಅಮೆರಿಕದಲ್ಲೇ. ಅವನು ಲಾಂಗ್ ಬುಕ್ ಇಟ್ಕೊಂಡು ಟೆಸ್ಟ್ ಮ್ಯಾಚ್ ಸ್ಕೋರ್ ಎಲ್ಲ ಬರೀತಿದ್ದ ಆ ಕಾಲಕ್ಕೆ. ಅದನ್ನು ನಾನು ಬರ್ತೀನಿ ಆ ಬುಕ್ಕಲ್ಲಿ. ಸೊ ಬರೀಲಿಕ್ಕೆ ಶುರು ಮಾಡಿದಿರಿ? ಅವರಿಂದನೇ ಹುಚ್ಚು, ಚಿಕ್ಕನಿಂದನೇ ಹುಚ್ಚು. ನೋಡಿ, ಈಗ ಈ ರೀತಿ ದಾಖಲೆಗಳನ್ನು ಬರೆದಿಡೋದಿದೆಯಲ್ಲ, ಈ ಅಂಕಿ ಸಂಖ್ಯೆಗಳ ಜೊತೆ ಒಂದು ಆಟ ಆಡೋದು, ಅಯ್ಯೋ ಅಂಕಿ ಸಂಖ್ಯೆ ಅಂದರೆ ಒಂಥರ ತಲೆನೋವು ಅಂತ ಅನಿಸುತ್ತೆ ಬೇರೆಯವರಿಗೆಲ್ಲ. ಆದರೆ ಅಂಕಿ ಸಂಖ್ಯೆಗಳ ಮೇಲೇ, ಕರಾರುವಕ್ಕಾದಂಥ ಅಂಕಿ ಸಂಖ್ಯೆಗಳ ಮೇಲೇ ಆಟ ನಿಂತಿದೆ. ಯಾಕೆಂದರೆ ಈ ಕ್ರಿಕೆಟ್ ಆಟಕ್ಕೆ ವ್ಯಾಲ್ಯೂ ಅಡಿಷನ್ ಕೊಡುತ್ತೆ. ವ್ಯಾಲ್ಯೂಯೇಷನ್ ಏನು? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಜಸ್ಟ್ ರೀಸೆಂಟಾಗಿ ಶ್ರೇಯಸ್ ಅಯ್ಯರು ನ್ಯೂಜಿಲೆಂಡ್ ಮೇಲೆ ಟೆಸ್ಟಲ್ಲಿ 150 + 50 ಹೊಡೆದ. ಆತ ಎಷ್ಟನೇ ಆಟಗಾರ? ವಿಶ್ವದಲ್ಲೇ 5ನೇ ಆಟಗಾರ. 150 + 50. ನಾವು ಕ್ರಿಕೆಟ್ ಕಾಮೆಂಟ್ರಿನ ಕೇಳ್ತಿರ್ಬೇಕಾದ್ರೆ ಎಷ್ಟೆಲ್ಲ ಮಾಹಿತಿ ಇವ್ರು ಹೇಳ್ತಾರಲ್ಲ, ಎಷ್ಟೆಷ್ಟು ಯಾವ್ಯಾವುದೋ ವರ್ಷದಲ್ಲಿ ಅವರು ಎಷ್ಟು ಸೆಂಚುರಿ ಬಾರಿಸಿದ್ರು, ಎಷ್ಟು ಬಾಲ್ಗಳನ್ನು ಅವರು ಫೇಸ್ ಮಾಡಿದ್ದಾರೆ, ಆಮೇಲೆ ಎಷ್ಟು ಬೌಂಡ್ರಿಗಳಿದ್ವು, ಎಷ್ಟು ಸಿಕ್ಸರ್ ಹೊಡೆದ್ರು ಅಂತ ಅನ್ನೋದು ಎಲ್ಲ ವಿಷಯವನ್ನು ಹೇಳ್ತಾರಲ್ಲ. ಈ ಕಾಮೆಂಟ್ರೇಟರ್ಗಳಿಗೆ ಇಷ್ಟೆಲ್ಲ ನಾಲೆಜ್ ಅಂದರೆ ಇರುತ್ತೆ, ನಿಜ. ಅವರು ಕೂಡ ಸಂಗ್ರಹ ಮಾಡಿರ್ಬೋದು, ನಿಜ. ಅದರದ ಹಿನ್ನೆಲೆಯಲ್ಲಿ ನಿಮ್ಮಂತಹ ಒಬ್ಬ ವ್ಯಕ್ತಿಗಳು, ನಾವುಗಳು ಕೂತ್ಕೊಂಡು ಅವ್ರು ಹೇಳ್ತಾರೆ. ಸೊ ನಿರ್ದೇಶಕ ಹೇಗೆ ಸಿನಿಮಾ ನಟನೆ ಹೀಗೆ ಮಾಡೋ ನೀನು ಅಂತ ಹೇಳ್ತಾರೆ, ಹಂಗೆ ಆ ಕಾಮೆಂಟ್ರಿ ಫುಲ್ ಹೋಗಬೇಕು, ವಿತ್ ಮಾಹಿತಿಪೂರ್ಣವಾಗಿ ಹೋಗಬೇಕು ಅಂತಂದಾಗ ಅದರ ಹಿನ್ನೆಲೆಯಲ್ಲಿ ಕರಾರುವಕ್ಕಾದ ಅಂಕಿ ಸಂಖ್ಯೆಗಳನ್ನು ಒದಗಿಸುವಂಥ ನಿಮ್ಮಂಥ ವ್ಯಕ್ತಿಗಳು ಮುಖ್ಯ. ಸರ್, ಈಗ ತಾವು ಈ ಕಾಮೆಂಟ್ರಿಗಳಿಗೆ ಅಂಕಿ ಸಂಖ್ಯೆಗಳನ್ನು ಒದಗಿಸುವ ಕೆಲಸ ಶುರು ಮಾಡಿದಿರಲ್ಲ, ಅದರ ಮುಂಚೆ ನೀವು ಕಾಮೆಂಟ್ರಿ ಏನಾರು ಹೇಳ್ತಿದ್ರಾ? ಕಾಮೆಂಟ್ರಿ ಮಾಡ್ತಾ ಇದ್ದೆ, ಬಟ್ ಕಾಮೆಂಟ್ರಿಗಳ ಹೆಚ್ಚಾಗಿ ಒಲವು ಕೊಡಲಿಲ್ಲ. ಸ್ಕೋರಿಂಗ್ ಮತ್ತು ಫಸ್ಟ್ ಅಂಪೈರಿಂಗ್ ಮಾಡಿದೆ. ಅಂಪೈರಿಂಗು ಮಾಡಿದೆ. ಅಂಪೈರಿಂಗ್ ಪರೀಕ್ಷೆನೂ ಪಾಸ್ ಮಾಡಲಿಕ್ಕೆ KSCAದು. ಬೆಂಗಳೂರಿಂದ ನಾನು ಕಟ್ಟಿದ ವರ್ಷದಲ್ಲಿ ಬೆಂಗಳೂರಿಂದ 60 ಜನ ಕಟ್ಟಿದ್ರು. ಅದು ನಾನು ಒಬ್ಬನೇ ಫಸ್ಟ್ ಮೇಲೆ ಪಾಸ್ ಮಾಡಿದ್ದು. ಸೂಪರ್. ಅಲ್ಲಿ 35 ಪರೀಕ್ಷೆ, ಮಾರ್ಕ್ಸ್ 90, 90+. 90+ ನಾನು ಒಬ್ಬನೇ ಫಸ್ಟ್ ಮೇಲೆ ಪಾಸ್ ಮಾಡಿದ್ದು. ಅದಾದಮೇಲೆ ಸ್ಕೋರಿಂಗ್ ಬಂದೆ. ಅದಾದಮೇಲೆ ಅಂಕಿಅಂಶ ತಗೊಂಡೆ. ನನ್ನ ಸ್ಕೋರಿಂಗ್ಗೆ ಹುಚ್ಚಿಡಿಸಿದ್ರು ಸುಂದರರಾವ್ ಕವಲೆ ಅಂತ. ಅವರು ನನ್ನ ಸಹಪಾಠಿ ವಿಜಯ ಕಾಲೇಜಲ್ಲಿ.
ಅವರು ಒಳ್ಳೆ ಸ್ಕೋರರು. ಹಾಂ ನಿಮ್ಮ ಆಕಾಶವಾಣಿಯಲ್ಲಿ ಭಾಳ ಸ್ಕೋರ್ ಮಾಡಿಬಿಟ್ಟಾರೆ ಅವರು, ನನಗಿಂತ ಹಲವರು ನನ್ನ ಗುರುಗಳು ಅಂತ ಹೇಳ್ತೀನಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅದಾದಮೇಲೆ ಅಂಕಿಅಂಶ ತೊಗೊಂಡೆ. ಸರಿ. ಹೀಗಾಗಿ 3 ಅಂಪೈರಿಂಗು, ಸ್ಕೋರಿಂಗು, ಸ್ಟ್ಯಾಟಿಸ್ಟಿಕ್ಸು 3 ಎಲ್ಲ ಆಕಾಶವಾಣಿನೇ ಬೆಳೆದಿದ್ದು ಅಂತ ಹೇಳಬೇಕು. ಆಕಾಶವಾಣಿನ ತಾವು ಸ್ಮರಿಸ್ಕೊಳ್ತಾ ಇದ್ದೀರಿ. ಆಕಾಶವಾಣಿ ಬಗ್ಗೆ ಹೇಗೆ ಈ ಒಂದು ಯಾತ್ರೆ ಶುರು ಆಯಿತು? ಆಕಾಶವಾಣಿಗೆ 1974-75 ಇಂಡಿಯಾ ವಾಸ್ ವೆಸ್ಟ್ ಇಂಡೀಸ್ ಟೆಸ್ಟ್ ಮ್ಯಾಚ್ ಆಯಿತು. ಆ ಮ್ಯಾಚ್ಗೆ MS ಶ್ರೀಹರಿ ಅಂತ ಅವಾಗ ಪ್ರೋಗ್ರಾಮ್ ಇಟ್ಟಿದ್ರು. ಅವರು ನನ್ನ ಬುಕ್ ಮಾಡಿದರು. ಅಷ್ಟೊತ್ತಾಗ ನಾನು KSCನಲ್ಲಿ ಹೆಸರು ಮಾಡಿದ್ದೆ, ಒಳ್ಳೆ ಸ್ಕೋರರ್ ಅಂತ. ಸೊ ಸತ್ಯಾಜಿರಾವ್ ಅಂತಿದ್ರು, ಅವ್ರು ಕೂಡ ನನ್ನ ಪ್ರಮಾಣ, ಅವ್ರು ಕೂಡ ಹೇಳಿದರು ಇವ್ರಿಗೆ, ಯಾರಿಗೆ, ಶ್ರೀಹರಿಗೆ ತಗೊಳ್ಳಿ ಒಳ್ಳೆ ಸ್ಕೋರರು ಅಂತ. ಹಾಗಾಗಿ ಗೋಪಾಲಕೃಷ್ಣ ಹುಟ್ಟಿದ ಆಕಾಶವಾಣಿಯಲ್ಲಿ ಸ್ಕೋರರ್ ಆಗಿ. ನೈಸ್. ಅಂದರೆ ಈಗ ದೇಶಾದ್ಯಂತ ಈ ಸ್ಕೋರ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಏನಂತೇನು ನೀವು ಹೇಳ್ತೀರಾ, ಈ ಒಂದು ವೃತ್ತಿಯಲ್ಲಿ ಇದ್ದವರು ತುಂಬ ಅಪರೂಪ, ತುಂಬ ಕಡಿಮೆನೇ ಅಂತ. ಇವಾಗ ಇರೋರೇ ಇಬ್ಬರು. 50 ವರ್ಷ ಸರ್ವೀಸು ಪ್ಲಸ್ 105 ಇಂಟರ್ನ್ಯಾಷನಲ್ ಮ್ಯಾಚು. ಬರೀ ಟೆಸ್ಟ್ ಮ್ಯಾಚು, ODIs, T20 ಇಂಟರ್ನ್ಯಾಷನಲ್ ಅಂತಾರೆ. ಆ ಥರ ಮಾಡೋರೇ ಇಬ್ಬರು. ಒಬ್ಬರು ಸುಧೀರ್ ವೈದ್ಯ ಅಂತ, ಆಮೇಲೆ ನಾನು ಕೇಳ್ಪಟ್ಟೆ ಅವ್ರು ಬಿಟ್ಬಿಟ್ಟಿದ್ದಾರೆ ಅಂತ. ಓಕೆ. ಹಾಗೆ ದೇಶದಲ್ಲಿ ಒಬ್ಬರೇ HR ಗೋಪಾಲಕೃಷ್ಣ ಒಬ್ಬರೇ ಇವಾಗ. HR ಗೋಪಾಲಕೃಷ್ಣ ಅವರು ನಮಗೆ ಈ ಸಂದರ್ಭದಲ್ಲಿ ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿದವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದೀರಿ ಅಂತಂದರೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ನಾವು ತುಂಬ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಕ್ರಿಕೆಟ್ ಕ್ಷೇತ್ರದಲ್ಲಿ ಇದ್ದಂತಹ ಈ ಅಂಕಿ ಸಂಖ್ಯೆಗಳ ಜೊತೆಗೆ ಆಟವಾಡುವ ಅಪ್ರತಿಮ ಪರಿಣಿತರು ಅಂತ ನಾವು ಹೇಳ್ಬೋದು. ಈಗ ಸರ್, ಕ್ರಿಕೆಟ್ ಆಟಗಳಲ್ಲಿ ಏನೋ ಒಂದು ವಿಶೇಷವಾದಂಥ ಸಾಧನೆಗಳು ಇರ್ತವೆ. ಅಂಕಿ ಸಂಖ್ಯೆಗಳನ್ನು ಒದಗಿಸುವಲ್ಲಿ, ಸಕಾಲದಲ್ಲಿ ಒದಗಿಸುವಲ್ಲಿ ಅವರ ಒಂದು ಚಾಣಾಕ್ಷತೆ ಅಥವಾ ಬುದ್ಧಿವಂತಿಕೆ, ಯಾವುದನ್ನೇ ಎಲ್ಲಿ ಏನು ಕೊಟ್ಟರೆ ಅದು ಪರಿಣಾಮಕಾರಿಯಾಗಿರುತ್ತೆ, ಅದು ಕೆಲಸಕ್ಕೆ ಬರುತ್ತೆ, ಅಥವಾ ಕಾಮೆಂಟ್ರಿಗೆದಲ್ಲಿ ಕೆಲಸಕ್ಕೆ ಬರುತ್ತೆ. ನಾನು ಬೇಕಾದಷ್ಟು ವಿಶ್ವ ದಾಖಲೆ ಕೇಳಿದ್ದೀನಿ. ಓಕೆ. ವರ್ಲ್ಡ್ ರೆಕಾರ್ಡ್. ಆಕಾಶವಾಣಿಗೆ ಮಾಡ್ತುವಾಗ ಇನ್ಸ್ಟೆಂಟಾಗಿ ಆ ಮ್ಯಾಚ್ ಆದ ತಕ್ಷಣ ಹುಡುಕಿದ್ದೀನಿ. ಒಂದು ಹೇಳಬೇಕು ಅಂತಂದರೆ, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ 2019 ಸೆಮಿಫೈನಲ್ಸ್. ನ್ಯೂಜಿಲೆಂಡ್ ಫಸ್ಟ್ ಆಲ್ ಔಟ್ ಆಗ್ಬಿಟ್ರು. ಇಂಡಿಯಾ ಬ್ಯಾಟ್ ಮಾಡಿದಾಗ ಒಂಥರ ರೆಕಾರ್ಡ್ ಆಯಿತು. ಅದು ಒಂದು ವಿಶ್ವ ದಾಖಲೆ ಆಯಿತು. ಏನಂದರೆ KL ರಾಹುಲ್, ಶಿಖರ್ ಧವನ್ ಇಬ್ಬರು ಒಂದಕ್ಕೆ ಕೊಟ್ಟಾರು. ಒಂದು ರನ್ ಕೊಟ್ಟಾರು. ಆ ಥರ ಔಟ್ ಆಗಿ ಬೇಕಾಗಿದೆ. ಒಂದು ಸಿಮಿಲರ್ ಸ್ಕೋರ್, ಓಪನರ್ ಸಿಮಿಲರ್ ಸ್ಕೋರ್ ಔಟ್ ಆಗಿದೆ. ಹೌದು. ಬಟ್ ಇನ್ನೊಂದು ವಿರಾಟ್ ಕೊಹ್ಲಿ ಬಂದ 3ನೇನು, ಅವನು ಒಂದಕ್ಕೆ ಔಟ್ ಅಲ್ಲ. ಫಸ್ಟ್ 3 ಜನ ಔಟ್ ಆಗಿದ್ದು ಒಂದೇ ಸತಿ. ದಟ್ ಇಸ್ ದ ವರ್ಲ್ಡ್ ರೆಕಾರ್ಡ್. ನೋಡಿ, ಅದನ್ನ ಇಮಿಡಿಯೇಟಾಗಿ ಹೇಳಿದೆ. ಔಟ್ ಆಗ್ಬಿಟ್ರು. ನಾನು ಹೇಳಿದೆ, ಶಂಕರ್ ಪ್ರಕಾಶ್ ಇದ್ದಾರೆ ಇದ್ರು, ಶಂಕರ್ ಪ್ರಕಾಶ್ ಒಂದು ವರ್ಲ್ಡ್ ರೆಕಾರ್ಡ್ ಆಗ್ತದೆ, ಕೊಡಿ ಅಂದರು. ಕೊಟ್ಟೆ. ರೇಡಿಯೋದಲ್ಲಿ ವಿರಾಟ್ ಕೊಹ್ಲಿ ಬರೋಕ್ಕೆ ಮುಂಚೆನೇ ಹೊಡೆಸೋಯ್ತು. ವಿರಾಟ್ ಕೊಹ್ಲಿ ಪೆವ್ಲಿಯನ್ ಬರೋಕ್ಕೆ ಮುಂಚೆನೇ ಹೊಡೆಸೋದು. ದೂರದರ್ಶನ ಬರಲೇ ಇಲ್ಲ ಈ ಥರದ್ದು. ಆ ಥರ ಇಂಡಿಯನ್ ಎಷ್ಟಾಗಿದ್ದಾರೆ ಅಂತ. ಸುರೇಶ್ ಸೈನಾ ಇನ್ನು ಪೆವ್ಲಿಯನ್ಗೆ ಬಂದೇ ಇಲ್ಲ, ನಾನು ಕೊಟ್ಬಿಟ್ಟಿದ್ದೆ. ಆಶೀಶ್ ನೇರ ಮತ್ತು ದಿನೇಶ್ ಕಾರ್ತಿಕ್ ಆ ಥರ ಔಟ್ ಆಗಿದ್ದಾರೆ. ಅಂದರೆ ಅಷ್ಟು ಫಾಸ್ಟಾಗಿ ಇರ್ತೀವಿ ಅಂತ ಇರ್ತಿತ್ತು. ಅಂದರೆ ಈಗ ದೇಶೀಯವಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು, ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ಅನ್ನೋದು ಎಲ್ಲ ಒಂದು ಅಂಕಿ ಸಂಖ್ಯೆಗಳನ್ನು ತಾವು ಈಗಲೂ ಕೂಡ ಆ ಎಲ್ಲ ದಾಖಲೆಗಳನ್ನು ಇನ್ನೊಂದು ದಾಖಲೆ ಹೇಳಿ. ನಾರ್ಮಲ್ ಆಗಿ ಹೊಸ ಚೆಂಡನ್ನ ಫಾಸ್ಟ್ ಬೌಲರ್ಸ್ ಬರ್ತಾರೆ. ಶ್ರೀಲಂಕಾ ವೆಸ್ಟ್ ಇಂಡೀಸ್ ಮ್ಯಾಚಲ್ಲಿ, ಟೆಸ್ಟ್ ಮ್ಯಾಚಲ್ಲಿ ಇಬ್ಬರು ಸ್ಪಿನ್ನರ್ಸ್ ಬೋಲ್ ಮಾಡಿದ್ರು. ಅವರಿಬ್ಬರು 5 ವಿಕೆಟ್ ತೊಗೊಂಡ್ತಲ್ಲ, 10 ವಿಕೆಟ್ನ ಶೇರ್ ಮಾಡಿದ್ರು ಇನ್ನಿಂಗ್ಸಲ್ಲಿ. ಒಬ್ಬ 5, ಇನ್ನೊಬ್ಬ 5. ದಟ್ ವಾಸ್ ದ ಫಸ್ಟ್ ಟೈಮ್ ಇನ್ ಎಂಟೈರ್ ಟೆಸ್ಟ್ಗೆ ಆ ಥರ ಆಗಿರೋರು. ಹೌದು, ಹೊಸ ಬಾಲ್ ಎಲ್ಲರೂ ಬಳಸ್ತಾರೆ. ಆದರೆ ಯಾರು ಸ್ಪಿನ್ನರ್ಸ್ಗಳನ್ನು ಮಾಡಿದಾಗ 5 ವಿಕೆಟ್ಗಳನ್ನು ತೊಗೊಂಡ್ರು ಅಂತ ಈ ಥರದ ಒಂದು ಕುತೂಹಲಕಾರಿ ಅಂಶಗಳು ಅದೆಲ್ಲ ಭಾಳ ಬೇಕಾಗ್ತದೆ. ಅವೆಲ್ಲ ಕಾಮೆಂಟ್ರಿಗೆ ಪೂರಕವಾಗಿ ಅದ್ರ ವ್ಯಾಲ್ಯೂ ಹೆಚ್ಚಾಗುತ್ತೆ. ಈಗ ಹೊರ ದೇಶದವರು ಅವರ ಒಂದು ಸಾಧನೆ ಬಗ್ಗೆ ಏನು ಹೇಳ್ಬೋದು ತಾವು? ಬೇರೆ ಅಲ್ಲಿ ಯಾವ ರೀತಿ ಇರ್ತಿತ್ತು? ನಾನು ಆಕಾಶವಾಣಿಯಿಂದ ಶ್ರೀಲಂಕಾಗೆ ಕರ್ಕೊಂಡು ಹೋಗಿದ್ದೆ. ಅದು ನಾನಿನ್ನೂ ಜಸ್ಟ್ 5-6 ವರ್ಷ ಆಗಿತ್ತು ನಾನು ಆಕಾಶವಾಣಿ ಆಕಾಶವಾಣಿಯ ಸ್ಕೋರರ್. ಓಕೆ. ಈ ರೀತಿಯಾಗಿ ಅಂಕಿ ಸಂಖ್ಯೆಗಳ ಬಗ್ಗೆನೇ ಒಂದು ಗಮನ ಕೊಡುವಂಥ ವ್ಯಕ್ತಿ ಇದಕ್ಕಾಗಿ ಮೀಸಲಿರ್ತಾರೆ. ಅವರು ಬಹಳ ಪ್ರಮುಖವಾದ ಸ್ಥಾನವನ್ನು ವಹಿಸಿರ್ತಾರೆ ಅಂತಂತ ಹೇಳಿ ಎಲ್ಲ ನಾವು ತಿಳ್ಕೊಂಡಿವಿ ಇವಾಗ. ಈಗ ಸರ್, ನಿಮ್ಮ ಊರು ಚನ್ನರಾಯಪಟ್ಟಣ, ಹಾಸನ. ಹಾಂ, ಅದೇನು ವೈಶಿಷ್ಟ್ಯತೆ ನಿಮಗೆ ಈ ರೀತಿಯಾದಂಥ? ಅಂದ್ರೆ ಈಗ ಬೆಂಗಳೂರಿಗೆ ಬಂದಾಗನೇ ಈ ರೀತಿಯಾದಂಥ ಒಂದು ಹುಟ್ಟಿದ್ದಷ್ಟೇ, ನಾನು ಅಷ್ಟೇ ಬೆಳೆದಿದ್ದೆಲ್ಲ ಬೆಂಗಳೂರು ಮತ್ತು ತೀರ್ಥಹಳ್ಳಿನಲ್ಲಿ. ಯಾವ ರೀತಿ ಸರ್ ಅಲ್ಲಿ ಬೆಳೆದಿದ್ದು? ನಮ್ಮ ತಂದೆ ಇಂಜಿನಿಯರ್ ಆಗಿದ್ರು, ಅಲ್ಲಿದ್ದೆ. ಅಲ್ಲೇ ಶಿವಮೊಗ್ಗ, ಆವಾಗಲೇ ಶಿವಮೊಗ್ಗ ನಮ್ಮ ತಾಯಿ ತೀರ್ಕೊಂಡಿದ್ದು. ಆಮೇಲೆ ಬೆಂಗಳೂರು ಕರ್ಕೊಂಡು. ಈಗ ನಮ್ಮ ತಂದೆ ಅವರಿಗೆ ಟ್ರಾನ್ಸ್ಫರ್ ಲೇಟ್ ಆಯಿತು ಬೆಂಗಳೂರಿಗೆ. ಈಗ ಕ್ರಿಕೆಟಿನ ಅಂಕಿ ಅಂಶ ತಜ್ಞರಾಗಿ ತಾವು ಈ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದ್ದೀರಿ.
ನಿಮ್ಮ ನೆನಪಿನ ಶಕ್ತಿ ನೋಡಿದ್ರೆ ನಮಗೆ ಭಾಳ ಆಶ್ಚರ್ಯ ಆಗುತ್ತೆ. ಈಗ ಅಂಕಿ ಸಂಖ್ಯೆಗಳನ್ನು ಬರೆದಿಟ್ಟಾಗ ಅದನ್ನು ತೆಗೆದುಬಿಟ್ಟೆ ಹೇಳಬೇಕಾಗತ್ತೆ, ಆ ರೀತಿ ಇರ್ತಾರೆ ಕೆಲವರು. ಆದರೆ ನೀವು ಕೂತಲ್ಲೇ ಏನೇನಾಗಿತ್ತು, ಯಾವ್ಯಾವ ದೇಶದ ನಡುವಿನ ಕ್ರಿಕೆಟ್ ಆಟ ನಡೆದಾಗ ಯಾರ್ಯಾರು ಎಷ್ಟೆಷ್ಟು ಸ್ಕೋರ್ ಮಾಡಿದ್ರು ಅಂತ ಎಲ್ಲವನ್ನೂ ಹೇಳ್ತೀರಿ ನೀವು. ಬಹುಶಃ ಅದು ನನ್ನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು, ಅಲ್ಲಿಂದ ಶುರು ಆಯ್ತಲ್ಲ. ಈಗ ಒಂದು ಸಾಧನೆ ಅಂತಂದರೆ ಈಗ 100, 150 ಹಿಂಗೆಲ್ಲ ಅನೇಕ ದೇಶಗಳ ಜೊತೆಗೆ ಆಡಿದಾಗ ಅಲ್ಲಿ ಸ್ಕೋರರ್ ಆಗಿ ತಾವು ಇರ್ತೀರಿ. ನೀವು ಹೊರ ದೇಶಕ್ಕೆ ಹೋಗಿದ್ದು ಶ್ರೀಲಂಕಾಕ್ಕೆ ಹೋಗಿದ್ರಿ, ಮತ್ತು ಹೊರ ದೇಶದವರು ನಮ್ಮ ದೇಶಕ್ಕೆ ಬಂದಾಗ ಅನೇಕ ಆಟಗಳಿಗೆ ತಾವು ಅಂಕಿಅಂಶ ತಜ್ಞರಾಗಿ ಅಲ್ಲಿ ಇದ್ದೀರಿ. ಅವರು ಇಲ್ಲಿ ಬಂದಾಗ ಯಾವ ರೀತಿ ಇರ್ತಿತ್ತು ವಾತಾವರಣ? ನಮ್ಮ ಡ್ಯೂಟಿ ಏನೋ ಆಕಾಶವಾಣಿ ಕೂತ್ಕೊಳ್ಳೋದು, ಪ್ರಿಪೇರ್ ಮಾಡ್ಕೊಳ್ಳೋದು, ಹೋಗೋದು ಅಷ್ಟೇ. ಈಗ ದೇಶೀಯ ಕ್ರಿಕೆಟ್ ಪಂದ್ಯಗಳು ಆಗಿರ್ಬೋದು, ಇದರೊಳಗೆ ಟೆಸ್ಟ್ ಕ್ರಿಕೆಟ್ಗಳ ಅದ್ರ ಬಗ್ಗೆ ಮಾತಾಡ್ತೀವಿ, T20ಗಳ ಬಗ್ಗೆ ಮಾತಾಡ್ತೀವಿ. ಇವಾಗೆಲ್ಲ ಭಾಳಷ್ಟು ಬದಲಾವಣೆ ಆಗಿದ್ದು. ಒಟ್ಟು ನಿಮ್ಮ ಕ್ರಿಕೆಟ್ ಆಟಗಳ ವೈಶಿಷ್ಟ್ಯತೆ ಎಷ್ಟು ಅಂತ, ನಿಮ್ಮ ಸಾಧನೆ ಎಷ್ಟು ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಳಿಗೆ ತಾವು ಸ್ಕೋರರ್ ಆಗಿ ಕೆಲಸ ಮಾಡಿದ್ರು? 105 ಇಂಟರ್ನ್ಯಾಷನಲ್, 105 ಇಂಟರ್ನ್ಯಾಷನಲ್ಲು, 38 ಟೆಸ್ಟ್ ಮ್ಯಾಚು, 61 ODIs, 6 T20s. T20 ಎಷ್ಟು? 6. ತೀರಾ ಇತ್ತೀಚೆಗೆ ಈಗ ನಿಮ್ಮ ಕೆಲಸ ನಿರ್ವಹಿಸಿದಂಥ ಕೊನೆಯ ಪಂದ್ಯ ಯಾವುದು? ನೆನಪಿಲ್ಲ ಅಂದರೆ ಫಸ್ಟ್ ಇದ್ದಿದ್ದು ಮಾತ್ರ 73ನೇ ಬೆಂಗಳೂರಿನಲ್ಲೇ ಮಾಡಿದ್ರಿ. ಈಗ ಆ ಸ್ಟೇಡಿಯಂನಲ್ಲಿ ಸರ್ ಒಂದು ಅಂಕಿ ಸಂಖ್ಯೆ ಸ್ಕೋರ್ ಎಷ್ಟಾಯಿತು ಅಂತೇಳಿ ನೋಡೋ ಕುತೂಹಲ ಇರುತ್ತೆ. ಆ ಜನರ ಕುತೂಹಲವನ್ನು ನೀವು ಹೇಗೆ ಗಮನಿಸ್ತಿದ್ರಿ? ಜನ ಕೇಳ್ತಾರೆ. ಇಲ್ಲಿಯ ಬೆಂಗಳೂರಲ್ಲೇ ತುಂಬ ಆಟಗಳಿಗೆ ನೀವು ಸ್ಕೋರರ್ ಹೋಗಿದ್ರಾ? ಎಷ್ಟಂತ ನೆನ್ಪಿಟ್ಕೊಂಡಿದ್ದೀರಾ? ಬೆಂಗಳೂರಲ್ಲಿ 420 ಮ್ಯಾಚ್ ಆಗಿದೆ. ಆಲ್ ಟೈಪ್ ಮ್ಯಾಚ್, ಫಸ್ಟ್ ಕ್ಲಾಸ್ ಮ್ಯಾಚು, ಟೆಸ್ಟ್ ಮ್ಯಾಚು, ODIಸು, ವುಮೆನ್ಸ್ ಟೆಸ್ಟ್ ಮ್ಯಾಚ್ ಎಲ್ಲ 420 ಮ್ಯಾಚ್ ಆಗಿದೆ. 420 ಕರೆಕ್ಟ್. ಈಗ ಆಟ ಅಂತಂದಮೇಲೆ ದೊಡ್ಡ ದೊಡ್ಡ ಎಲ್ಲ ದೇಶದವರು, ಎಲ್ಲ ಆಟಗಾರರು ಕೂಡ ಬಂದಿರ್ತಾರೆ. ಅವ್ರ ಜೊತೆಗಿನ ಒಂದು ಒಡನಾಟ ಸಂಬಂಧ ಪೀಟರ್ ಮೇ ಜೊತೆ ಕಾಫಿ ಕುಡಿದೀನಿ, ಬಾಬು ಜೊತೆ ಮಾತಾಡಿದ್ದೀನಿ, 2 ಸರಿ ಮಾತಾಡಿದ್ದೀನಿ. ಬಾಬಿ ಸಿಂಪ್ಸನ್ ಮೀಟ್ ಮಾಡಿ ಆಟೋಗ್ರಾಫ್ ತೊಗೊಂಡಿದ್ದೀನಿ. ಡೆಸ್ಮಂಡ್ ಹೆನ್ಸ್ ಜೊತೆ ಆಟೋಗ್ರಾಫ್ ತೊಗೊಂಡಿದ್ದೀನಿ. ಬೇಕಾದಷ್ಟು ಗವಾಸ್ಕರ್ ಜೊತೆ ಇವಾಗಲೂ ಟಚಲ್ಲಿ ಇರ್ತೀನಿ. ಹೇಗೆ ಸರ್ ಈಗ ಇಂಥ ಒಬ್ಬ ದಿಗ್ಗಜರ ಜೊತೆಗೆ ಆಟದಲ್ಲಿ ಭಾಳಷ್ಟು ಸಾಧನೆ ಮಾಡಿದವರ ಗವಾಸ್ಕರ್ ಒಂದು ವಿಷಯ ಹೇಳ್ತೀನಿ. ಬೆಂಗಳೂರಿನಲ್ಲಿ ಆಸ್ಟ್ರೇಲಿಯಾ ಮೇಲೆ ಗವಾಸ್ಕರ್ ಒಂದು ಟೆಸ್ಟ್ ಆಡಿದ್ರು. ಅದರಲ್ಲಿ 10 ರನ್ ಹೊಡೆದ್ರು. ಆ 10 ರನ್ ಹೊಡೆದಾಗ ಅದರಲ್ಲಿ 3 ರನ್ ಅಂದರೆ 5,000 ಆಯಿತು. ಆ ಟೆಸ್ಟ್ ಮುಂಚೆ 4,997 ರನ್ ಹೊಡೆದಿದ್ರು. ನಾನೇನು ಮಾಡಿದೆ, ಮ್ಯಾಚ್ ಆದಮೇಲೆ ಅವ್ರಿಗೆ ಲಿಸ್ಟ್ ಕೊಟ್ಟೆ, ಎಷ್ಟು ಟೆಸ್ಟಲ್ಲಿ ಎಷ್ಟು ಜನ 5,000 ರನ್ ಹೊಡೆದಿದ್ದಾರೆ ಅಂತ. ಕಲ್ಕಟ್ಟ ಒಂದು ಮ್ಯಾಗ್ಝಿನ್ ಎಡಿಟರ್ ಆಗಿದ್ರು. ಅದರಲ್ಲಿ ಬರೆದ್ರು, ಏನಂದ್ರು, ಈವನ್ ದೋ ಐ ಸ್ಕೋರ್ 10 runs in this first innings of the test, when I was in 3, I completed 5,000 runs in test cricket. The importance of the achievement was not known to me until statistician H.R. Gopalakrishna gave me a complete list of batsmen who have scored 5,000. ಗೋಪಾಲಕೃಷ್ಣ ಅವರು ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ. ಅದನ್ನು ವರ್ಬಾಟಿ ಹೇಳಿದ್ದೀನಿ. ಸುಮಾರು 47 ವರ್ಷ ಆಯಿತು. 1979 ಮ್ಯಾಚ್ ಆಗಿದ್ದು. ಗುಡ್. ಈ ಟ್ರೋಫಿಗಳು ಎಲ್ಲ ಇರ್ತಾವೆ ನೋಡಿ, ವಿಶೇಷವಾಗಿ ನಿಮಗೆ ನೆನಪಿಡುವಂಥದ್ದು ಭಾಳ ಕುತೂಹಲಕಾರಿಯಾದಂತಹ ಆಟ ಅಂತ ಏನೋ ಹೇಳ್ಬೋದಾ? ಬೇಕಾದಷ್ಟು. ಈಗ ಆಟಗಾರ ಜೊತೆಗಿನ ಒಂದು ಸಂಬಂಧಗಳು ಇರ್ತವೆ, ಕೆಲವು ಪತ್ರಿಕೆಗಳು ಇರ್ತವೆ, ಸಾಕಷ್ಟು ಮಾಹಿತಿ ಇವತ್ತು ಎಲ್ಲ ಕಡೆ ಆಟಗಾರ ಜೊತೆ ಬೇಕಾದಷ್ಟು. ಜಯಸಿಂಹ ಆಲ್ವೇಸ್ ನಾನು ಹೈದರಾಬಾದ್ ಹೋದಾಗ ಅವ್ರು ಫೋನ್ ಮಾಡ್ತಾಯಿದ್ದೆ. ಅವರು ಕನ್ನಡದಲ್ಲಿ ಮಾತಾಡೋರು. ಹೇಳಿ ಗೋಪಾಲ್ ಅಂತ. ನಾನು ಅಷ್ಟೇ ಕೇಳಿದ್ದಾರೆ, ಇದೇ ಸರ್ ನೀವು ಹೈದರಾಬಾದಲ್ಲಿ ಕನ್ನಡ ಮಾತಾಕ್ಷ ಗೋಪಾಲ್ ಅಂತ ಹೇಳ್ತೀರಲ್ಲ, ಹೇಗೆ ಅಂದೆ. ಅವ್ರು ಹೇಳಿದರು, ಗೋಪಾಲ್, ಟು ಬಿ ಆನೆಸ್ಟ್, ಹೈದರಾಬಾದಲ್ಲಿ ಕನ್ನಡದಲ್ಲಿ ಮಾತ್ರ ನೀವು ಒಬ್ಬರೇ. ಹೌದು. ಈಗ ಈ ರೀತಿಯಾಗಿ ಈ ಕ್ರಿಕೆಟ್ ಸ್ಕೋರರ್ಗಳನ್ನು ಆಯ್ಕೆ ಮಾಡಬೇಕಂತಂದರೆ ಯಾವ ರೀತಿ ಸರ್ ಆಯ್ಕೆ ಮಾಡೋದು? ಈಗ ಅಕಸ್ಮಾತ್ ಈಗಲೂ ಕೂಡ ನಿಮ್ಮ ಮಾತುಗಳನ್ನು ಕೇಳಿ ನಾನು ಕೂಡ ಅಂಕಿ ಸಂಖ್ಯಾ ಶಾಸ್ತ್ರಜ್ಞ ಆಗಬೇಕು, ಕ್ರಿಕೆಟ್ ಆಟಗಳಲ್ಲಿ ಸಾಕಷ್ಟು ಅಂಕಿ ಸಂಖ್ಯೆಗಳನ್ನು ಒದಗಿಸುವ ವ್ಯಕ್ತಿ ಆಗಿರಬೇಕು. ಇವತ್ತು ಇನ್ಫಾರ್ಮೇಷನ್ ಯುಗ, ಸಾಕಷ್ಟು ಅಂಕಿ ಸಂಖ್ಯೆಗಳನ್ನು ಪೇರಿಸಿ ಇಡ್ತಾರೆ. ಏನು ಮಾಡಬೇಕು? ನಮ್ಮ ಕಾಲದಲ್ಲಿ ಏನಾಗಿತ್ತು ಅಂದರೆ, ನೀವು ಅಸೋಸಿಯೇಷನ್ ಇದ್ದೀರಾ, ಆಕಾಶವಾಣಿ ಕೇಳ್ತೀರಾ, ಕೊಡ್ತಿದ್ರು. ಇವಾಗ BCCI ಪರೀಕ್ಷೆ ಮಾಡಿದವರೇ ಸ್ಕೋರರು. ಆದರೆ ಈಗ ಕರ್ನಾಟಕದಲ್ಲಿ ಆಡುವಂಥ ಆಟಗಳು ಯಾವುದೇ ಆಗಿರ್ಬೋದು, ರಣಜಿ, ದಿಲೀಪ್ ಟ್ರೋಫಿ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಭಾರತೀಯ ಯಾವುದೇ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಆಯೋಜಿಸುವಂಥ ಯಾವುದೇ ಟೂರ್ನಿ ಆಗಿರ್ಬೋದು, ಆ ಟೂರ್ನಿಗಳಲ್ಲಿ ಅಂಕಿ ಸಂಖ್ಯಾ ಶಾಸ್ತ್ರಜ್ಞರಾಗಿ ತಾವು ಕಾರ್ಯನಿರ್ವಹಿಸಿದ್ದೀರಿ. ಈ ಸಂದರ್ಭದಲ್ಲಿ ಈಗಲೂ ಕೂಡ ಈ ಕೆಲಸ ಮಾಡಬೇಕಂತಂದಾಗ ಈಗಿನ ಒಂದು ಡಿಜಿಟಲ್ ಜಮಾನದಲ್ಲಿ ಅನೇಕ ಅಂಕಿ ಸಂಖ್ಯೆಗಳನ್ನು ಸುಲಭವಾಗಿ ಇಟ್ಟಿರ್ತಾರೆ. ಇದನ್ನು ಕಲಿಬೇಕಂತಂದ್ರೆ ಮುಂದೆ ಏನು ಮಾಡಬೇಕು ಅಂತ? ಈಗ ಅದಕ್ಕೆ ಮುಂಚೆ ನಾವು ಬೇಸಿಕ್ಸ್ ಇಟ್ಕೋಬೇಕು. ಈ ರೀತಿಯಾಗಿ ಅಂಕಿ ಸಂಖ್ಯೆಗಳಿರುವಂಥ ಒಂದು ವ್ಯಕ್ತಿ ಅಂತ ಗೊತ್ತಾಗಬೇಕು. ಕ್ರಿಕೆಟ್ ಏನು ಅಂತ ಗೊತ್ತಿರಬೇಕು. ಅವ್ರ ಸ್ಕೋರ್ ಎಷ್ಟು,
ಹೌದು. ನಾನೇ ಒಂದು ಫಾರ್ಮ್ಯಾಟ್ ಡಿವೈಸ್ ಮಾಡಿದೆ. ಹೆಂಗೆ? ಫಸ್ಟು ನಂಬರ್, ಸೀರಿಯಲ್ ನಂಬರು. ನೆಕ್ಸ್ಟು ಅಪೋಸಿಷನ್. ಫಾರ್ ಎಕ್ಸಾಂಪಲ್, ಒಬ್ಬ ಗವಾಸ್ಕರ್ ನಂಬರ್ 1 ಎಗನೆಸ್ಟ್ ವೆಸ್ಟ್ ಇಂಡೀಸ್, ವೆನ್ಯೂ ಯಾವುದು, ಫಸ್ಟ್ ಇನ್ನಿಂಗ್ ಸ್ಕೋರು, ಸೆಕೆಂಡ್ ಇನ್ನಿಂಗ್ ಸ್ಕೋರು, ಟೋಟಲ್ 50s 100s ಅವರ ಒಟ್ಟು ಇತಿಹಾಸ ಕಂಪ್ಲೀಟ್ ಸಿಕ್ಬಿಡುತ್ತೆ. ಆ ಥರ ಒಂದು ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾರೆ. ಓಕೆ. ನೀವು ಹೇಗೆ ಪತ್ರಿಕೆಗಳಲ್ಲಿ ಈ ಅಂಕಿಅಂಶಗಳನ್ನು ನಾನು ಶುರು ಮಾಡಿದಾಗ ಬಹುಶಃ ಎಲ್ಲ ಬೆಂಗಳೂರಿನಲ್ಲಿರೋ ಪತ್ರಿಕೆಗಳೆಲ್ಲ ತೋರ್ತಾರೆ. ಡೆಕ್ಕನ್ ಹರಡು, ಪ್ರಜಾವಾಣಿ, ಇವನ್ನೆಲ್ಲ ಪ್ರಜಾವಾಣಿ ಟೆಕ್ಸ್ ಮೀ, ಹೌದು, ಕನ್ನಡಪ್ರಭ, ಎಲ್ಲ ಪೇಪರ್ಗೆ ಕೊಡ್ತಿದ್ದೆ. ಆಮೇಲೆ ಹಿಂದೂನಲ್ಲಿ ಸ್ಪೋರ್ಟ್ಸ್ ಸ್ಟಾರ್ ಅಂತ ಬಂತು. 8 ವರ್ಷ ಬರೆದೆ ಅವರಿಗೆ. ಒಂದೊಂದು ಮ್ಯಾಗಝೀನಲ್ಲಿ 4 ಥರ ಕಾರ್ಟುಗಳು. ಇಲ್ಲೊಂದು ತಮಾಷೆ ಆಯಿತು. ಏನಾಯಿತು ಅಂದರೆ, ಗೋಲ್ಡನ್ ಜೂಬ್ಲಿ ಟೆಸ್ಟ್ 1980 ಬಾಂಬೆನಲ್ಲಿ ಆಯಿತು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಆ ಟೆಸ್ಟ್ಗೆ ನಾನು ಆಕಾಶವಾಣಿ ಬೋರ್ಡ್ ಮೆಂಬರ್ ಆಗಿದ್ದೆ. ನಾವು ಹಿಂದಿನ ದಿನ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆಕಾಶವಾಣಿ ಫೇಮಸ್ ಆಗಿತ್ತು. 4 ಜನ ಕಾಮೆಂಟರ್ಸ್ ಕೂಡ ಮಾತಾಡ್ತೀವಿ ಪೆವಿಲಿಯನ್ನಲ್ಲಿ. ಬಿಷನ್ ಸಿಂಗ್ ಬೇದಿ, ಆನಂದರಾವ್ ಇಬ್ಬರೂ ರೌಂಡ್ ಹಾಕೊಂಡು ನನ್ನ ಹತ್ರ ಬಂದರು. ಯಾಕೆಂದರೆ ಪ್ರೀವಿಯಸ್ ಎಡಿಷನಲ್ಲಿ 5 ಟಿಕೆಟ್ಸ್ ಆಫ್ ಟೆಸ್ಟ್ ಕ್ರಿಕೆಟ್ ಬರೆದಿದೆ, ನನ್ನ ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಸ್ಪೋರ್ಟ್ಸ್ ಸ್ಟಾರ್ನಲ್ಲಿ. ಗೋಪಾಲ್ ವೇಸ್ ನೆಕ್ಸ್ಟ್ ಬಿಷನ್ ಸಿಂಗ್ ಬೇದಿ ಕೇಳಿದೆ. ಅಂದರೆ ಆವಾಗಲೇ ಅಷ್ಟು ಪಾಪ್ಯುಲರ್ ಆಗಿತ್ತು ನನ್ನ ಆರ್ಟಿಕಲ್ಸ್ ಅಂತ. ಆ ರೀತಿಯಾಗಿ ಮಾಹಿತಿಗಳನ್ನು ಕೊಡೋರೇ ಇರಲಾರ್ದಂತಹ ಯುಗ ಅದು. ಅಂಕಿ ಸಂಖ್ಯೆಗಳನ್ನು ಸರಿಯಾಗಿ ಕೊಡಬೇಕು ಅಂತಂದರೆ ಅದು ಗೊತ್ತಿರೋರೇ ಮತ್ತು ಅಥೆಂಟಿಕ್ ಆಗಿರಬೇಕು, ಸುಮ್ಮನೆ ಹೇಳೋದಲ್ಲ. ನೀವು ಅಂಕಿ ಸಂಖ್ಯೆಗಳನ್ನು ಕೊಡುವಾಗ ಏನಾದರೂ ವ್ಯತ್ಯಾಸ ಆಗಿದ್ದು ಘಟನೆಗಳಿವೆಯಾ? ಅಂದರೆ ಆಟ ಆಡುವಾಗ ಆಗಿರ್ಬೋದು, ಬೇರೆ ಏನೋ ಅಂಕಿಅಂಶ ವ್ಯತ್ಯಾಸ ಬರಲ್ಲ, ಸ್ಕೋರಿಂಗ್ ವ್ಯತ್ಯಾಸ ಬರುತ್ತೆ. ಹೆಂಗೆ ಅದು? ಯಾಕೆ ಬರುತ್ತೆ? ಸ್ಕೋರಿಂಗ್ ಯಾತಕ್ಕೆ ಬರ್ತದೆ? ಬೇಸಿಕಲಿ ಸ್ಕೋರಿಂಗಲ್ಲಿ ಒಂದು ಪಾಯಿಂಟ್ ತಿಳ್ಕೊಬೇಕು ನೀವು. ಏನಂದರೆ, ನಾವು ಅಂಪೈರ್ ಸಿಗ್ನಲ್ ಮಾಡಿದ ತಕ್ಷಣ ನಾವು ವೇವ್ ಮಾಡಬೇಕು. ಅಂಪೈರ್ಸ್ ಬೇರೆ 4 ಅಥವಾ 4 ಅಥವಾ ಬೌಂಡ್ರಿ ಅಥವಾ ಬೈ ನಾವು ಒಂದು ಖರ್ಚು ಬಿಟ್ಕೊಂಡು ಅವ್ರು ವೇವ್ ಮಾಡಬೇಕು. ಆ ವೇವ್ ಮಾಡಿ ಅಕ್ನಾಲೇಜ್ ಮಾಡಿದ್ಮೇಲೆ ಅಂಪೈರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಗೇಮ್ ದ ಮೂವ್ ನೆಕ್ಸ್ಟ್ ಬಾಲ್ ಮಾಡೋಕೆ ಅವಕಾಶ ಮಾಡಬೇಕು. ಆ ಥರ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾವೆಲ್ಲೋ ನೋಡ್ತಾ ಇರ್ತೀವಿ, ಗೊತ್ತಾಗಲ್ಲ, ಲೆಗ್ ಬೈ ಗೊತ್ತಾಗಲ್ಲ, ಬ್ಯಾಟ್ಸ್ಮನ್ ಮಾಡಿದ್ವಿ. ತಾವು ಸಾಕಷ್ಟು ಜನಮನ್ನಣೆ ಗಳಿಸಿದ್ರಿ, ಎಲ್ಲ ಕಡೆ ಹೋಗಿ ಬಂದಿದ್ದೀರಿ. ತಮಗೆ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಕೊಡುವಂತಹ ರಾಜ್ಯ ಪ್ರಶಸ್ತಿ ಅದು ಕೂಡ ರಾಜ್ಯೋತ್ಸವ ಸಿಕ್ಕಿದೆ. ದಸರಾ ಕ್ರೀಡಾ ಪ್ರಶಸ್ತಿ, 2010ರಲ್ಲಿ ನಿಮಗೆ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿದೆ. ಅಭಿನಂದನೆಗಳು. ಈಗ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದಾಗ ಸಾಮಾನ್ಯವಾಗಿ ಗುರುತಿಸ್ತಾರೆ, ಆದರೆ ನಮ್ಮ ಸಾಧನೆ ಯಾವತ್ತೂ ಇದ್ದೇ ಇರುತ್ತೆ. ಆ ಸಾಧನೆ ಆಟೋಮೆಟಿಕ್ ನನ್ನ ಪ್ರಕಾರ 3D. ಒಂದು ಡಿಟರ್ಮಿನೇಷನ್, ಡಿವೋಷನ್, ಡೆಡಿಕೇಶನ್. ನೀವು ಕನ್ನಡ ಬೇಕಾದ್ರೆ ಛಲ, ಆಮೇಲೆ ಏಕಾಗ್ರತೆ, ತಪಸ್ಸು, ತನ್ಮಯತೆ, ಡೆಡಿಕೇಶನ್. ಈ 3 ಇದ್ದರೆ ಮಾತ್ರ ಒಬ್ಬ ಸಾಧಕ ಸಾಧಿಸ್ಬೋದಲ್ಲ. ಮತ್ತು ವಿಶೇಷವಾಗಿ ನಮ್ಮಲ್ಲಿ ಇದ್ದಂತಹ ಆಸಕ್ತಿ ಮತ್ತು ಅನುಭವ ಇದೆಯಲ್ಲ, ಅದು ಇನ್ನಷ್ಟು ಈ 3 ಕ್ಷೇತ್ರಗಳಲ್ಲಿ ತಾವೇನು ಹೆಸರಿಸಿದ್ರಲ್ಲ, ಡೆಡಿಕೇಶನ್ನು, ಡಿವೋಷನ್ ಅಂತ ಅನ್ನೋದು ಜಾಸ್ತಿ ಆಗುತ್ತೆ ತಂತಾನೆ. ನಮ್ಮಲ್ಲಿ ಮೂಲದಲ್ಲಿ ಆಸಕ್ತಿ ಇರಬೇಕು. ಆಸಕ್ತಿ ಬಂದಮೇಲೆ 3 ಇರಬೇಕು, ಇದ್ದೇ ಇರಬೇಕು. ಫಸ್ಟ್ ಅಲ್ಲಿಂದ ಶುರು ಆಗುತ್ತೆ. ಒಳ್ಳೆಯದು ಸರ್, ಬಹಳ ವಿಶೇಷವಾದಂಥ ದೊಡ್ಡ ಅನುಭವಗಳನ್ನು ತಾವು ಹಂಚ್ಕೊಂಡಿದ್ದೀರಿ. ಆಟದಲ್ಲಿ ಆಸಕ್ತಿ ಇದ್ದವರಿಗೆ ನಿಮ್ಮ ಮಾತುಗಳು ತುಂಬ ಗಹನವಾಗಿ ನಿಮ್ಮ ಮಾತುಗಳನ್ನು ಕೇಳಿ ಭಾಳ ಎಷ್ಟು ಪ್ರಮುಖವಾದಂಥ ವ್ಯಕ್ತಿ ಇವರು ಅಂತ ಹೇಳಿ ಮೆಚ್ಕೊಳ್ತಾರೆ. ಆ ರೀತಿಯಾಗಿ ನಿಮಗೆ ಬರೋ ದಿನಗಳಲ್ಲಿ ಒಂದು ಒಳ್ಳೆಯ ಇನ್ನೂ ಹೆಚ್ಚಿನ ಪ್ರಶಸ್ತಿ ಪುರಸ್ಕಾರಗಳು ಸಿಗಲಿ ಅಂತ ನಾವು ನಮ್ಮೆಲ್ಲ ಕೇಳುಗರ ಪರವಾಗಿ ಹಾರೈಸ್ತಾ ಇದ್ದೇವೆ. ಒಳ್ಳೆಯದಾಗಲಿ ಸರ್. ನಮಸ್ಕಾರಗಳು. ನಮಸ್ಕಾರ.